ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ KS ಮುಖ್ಯ ಪರೀಕ್ಷೆಯ ಮೋಸ್ಟ್ ಪ್ರೊಬೆಬಲ್ ಪ್ರಶ್ನೋತ್ತರ ಮುಂದುವರಿತಾ ಇದೆ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ನ್ಯಾಯಾಂಗ ಕ್ರಿಯಾಶೀಲತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಭಾರತ ಸುಪ್ರೀಂ ಕೋರ್ಟ್ ಅನ್ನು ಸೂಪರ್ ಶಾಸಕಾಂಗ ಎಂದು ಕರೆಯುವುದು ಸರಿಯೇ ಹೇಳುವಂತ ಪ್ರಶ್ನೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಜುಡಿಷಿಯಲ್ ಆಕ್ಟಿವಿಸಮ್. Is it correct to describe the Supreme Court of India as a super legislature? ಇದು ಪ್ರಶ್ನೆ. ಅಂದರೆ ಸೋಷಿಯಾಲಜಿ ಪಾರ್ಟ್ ಯಾವುದು, ಅದರಲ್ಲಿ ಒಂದು ಪೊಲಿಟಿಕಲ್ ಸೆಕ್ಷನ್ ಬರುತ್ತೆ, ಪೊಲಿಟಿಕಲ್ ಸಿಸ್ಟಮ್ ಹೇಳುವಂಥದ್ದು. ಅದರ ಆಧಾರದ ಮೇಲೆ ಈ ಟಾಪಿಕ್ ಅನ್ನು ಎತ್ಕೊಂಡಿದ್ದೀವಿ. ಇದರ ಆರಂಭವನ್ನ ಈ ರೀತಿಯಾಗಿ ಮಾಡಬಹುದು ತಾವು. ಮೊದಲನೇದಾಗಿ ನ್ಯಾಯಾಂಗದ ಮೂಲಭೂತ ಕರ್ತವ್ಯ ಅಥವಾ ಕಾರ್ಯದ ಬಗ್ಗೆ ತಾವು ವಿವರಣೆ ಕೊಡಬಹುದು. ಅದರಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಅಂದ್ರೆ ಕಾರ್ಯಾಂಗ, ಶಾಸಕಾಂಗಗಳು ಸಂವಿಧಾನ ಹಾಗೂ ಇತರ ಕಾನೂನುಗಳನ್ನು ಉಲ್ಲಂಘಿಸಿದಾಗ ನ್ಯಾಯ ಪರಿಶೀಲನೆ ಮಾಡುವಂತಹ ಕಾರ್ಯ ನ್ಯಾಯಾಂಗದ್ದು. ಅಂದ್ರೆ ಅದರ ಕಾರ್ಯಕ್ಷೇತ್ರ ಆ ಥರ ಇದೆ. ಅಂದ್ರೆ ವಿಧಾನಸಭೆ, ವಿಧಾನ ಪರಿಷತ್ತುಗಳಿಂದ ಪಾಸ್ ಮಾಡಿದಂತಹ ಕಾನೂನು ಅಥವಾ ಸಂಸತ್ತಿನಿಂದ ಪಾಸ್ ಮಾಡಿದಂತಹ ಕಾನೂನು ಸಂವಿಧಾನ ವಿರೋಧಿಯಾಗಿದ್ದರೆ ಅದನ್ನು ತಪ್ಪು ಹೇಳುವಂತಹದ್ದು ಕೆಲಸ ಸುಪ್ರೀಂ ಕೋರ್ಟ್ ಇಂದ. ಅದೇ ರೀತಿ ಕಾರ್ಯಾಂಗದ ಯಾವುದೇ ಇಲಾಖೆ ಇರ್ಬೋದು, ಯಾವುದೇ ಭಾಗ ಇರ್ಬೋದು, ಅದು ಸಹ ತಪ್ಪು ಮಾಡಿದ್ರೆ ಹೇಳುತ್ತದೆ. ನ್ಯಾಯ ಪರಿಶೀಲನೆ ಮಾಡುವಂಥ ಕೆಲಸ ನ್ಯಾಯಾಂಗದ್ದು. ಇದರ ಹೊರತಾಗಿ ಜನತೆಗಳ ವಿವಿಧ ರೂಪಗಳ ವಿವಾದಗಳನ್ನು ಬಗೆಹರಿಸುವ ಕಾರ್ಯವು ನ್ಯಾಯಾಂಗದ್ದು. ಅಂದ್ರೆ ತಾವು ಇಂಟ್ರೊಡಕ್ಷನ್ ಅಲ್ಲಿ ಇದರ ಒಂದು ಮೂಲ ಸ್ವರೂಪವನ್ನು ಕೊಟ್ಟರೆ ಸಾಕು. ಏನು ನ್ಯಾಯಾಂಗ ಏನ್ ಮಾಡುತ್ತೆ, ಅದರ ಮೂಲ ಕೆಲಸ ಏನು, ಹೇಗೆ ಹೇಳುವಂಥದ್ದು. ಇನ್ನು ಎರಡನೇದಾಗಿ ಮುಖ್ಯ ಭಾಗದಲ್ಲಿ ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಈ ನ್ಯಾಯಾಂಗ ಕ್ರಿಯಾಶೀಲತೆ, ಜುಡಿಷಿಯಲ್ ಆಕ್ಟಿವಿಸಮ್ ಹೇಳುವಂತ ವಿಷಯವನ್ನು ಎತ್ಕೊಂಡಿದ್ದೀವಿ. ಅದು ಇತ್ತೀಚೆಗೆ ಬಂದಂತ ವಿಷಯ ಅಥವಾ ಇತ್ತೀಚೆಗೆ ಪ್ರವರ್ಧಮಾನಕ್ಕೆ ಬಂದಂತ ವಿಚಾರ. ಯಾವುದು ಈ ಜುರಿಸ್ಪ್ರುಡೆನ್ಸ್ ಅಥವಾ ನ್ಯಾಯಶಾಸ್ತ್ರದಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ಗಳ ಒಂದು ಕಾರ್ಯಕ್ಷೇತ್ರದಲ್ಲಿ ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟಿಗೂ ನಿಗದಿತವಾದ ಒಂದು ಕಾರ್ಯಕ್ಷೇತ್ರ ಇದೆ. ಒರಿಜಿನಲ್ ಪವರ್ಸು ಅಥವಾ ಅಪೀಲು ಅಧಿಕಾರ, ಮೂಲಾಧಿಕಾರ ಮತ್ತು ಸಲಹಾಧಿಕಾರ ಇತ್ಯಾದಿ ಅಂಶಗಳು ಅದರಲ್ಲಿದೆ. ಹೀಗಾಗಿ ತನ್ನ ಕಾರ್ಯ ಚೌಕಟ್ಟಿನಲ್ಲಿ ಪ್ರತಿಯೊಂದು ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಿಸಬೇಕಾಗತ್ತೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ನ್ಯಾಯದಾನ ದೃಷ್ಟಿಯಿಂದ, ಜನತೆಯ ಹಿತದೃಷ್ಟಿಯಿಂದ, ಸಂವಿಧಾನದ ಒಂದು ಮೂಲ ಪ್ರೇರಣೆ ದೃಷ್ಟಿಯಿಂದ ಕೆಲವೊಂದು ವಿಷಯಗಳನ್ನ ತನ್ನಿಂತಾನೆ ಸುಮೋಟೋ ಅಂತ ಕರೀತಾರೆ, ಅದನ್ನು ತನ್ನಿಂತಾನೆ ಎತ್ತುಕೊಂಡು ಅದರ ಬಗ್ಗೆ ನ್ಯಾಯ ಪರಿಶೀಲನೆ ಮಾಡಿ ತೀರ್ಮಾನ ಅಥವಾ ನಿರ್ದೇಶನ ಕೊಡುವಂತ ಒಂದು ಕಾರ್ಯ ಅಥವಾ ಪರಿಪಾಠ ನ್ಯಾಯಾಂಗ ಬೆಳೆಸ್ಕೊಂಡಿದೆ. ಅದನ್ನು ನಾವೇನ್ ಹೇಳ್ತೀವಿ, ಸಾಮಾನ್ಯವಾಗಿ ನ್ಯಾಯಾಂಗ ಕ್ರಿಯಾಶೀಲತೆಯನ್ನು ಕರಿತೀವಿ, ಜುಡಿಷಿಯಲ್ ಆಕ್ಟಿವಿಸಮ್ ಅಂತೇಳಿ. ಉದಾಹರಣೆ ಅಂತಂದ್ರೆ ಎನ್ವೈರ್ಮೆಂಟಲ್ ಆಸ್ಪೆಕ್ಟ್, ಪರಿಸರಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಅಥವಾ ಪರಿಸರದಿಂದ ಉಂಟಾದ ಪರಿಣಾಮಗಳು ಬಗ್ಗೆ ಇರುವಂತಹ ವಿಷಯಗಳು, ಅಥವಾ ನಾಗರಿಕರಿಗೆ ಸಂಬಂಧಪಟ್ಟಂತ ಇತರೆ ವಿಚಾರಗಳು, ಇವುಗಳನ್ನ ತನ್ನಿಂತಾನೆ ಎತ್ಕೊಂಡು ಸುಪ್ರೀಂ ಕೋರ್ಟ್ ನ್ಯಾಯ ಪರಿಶೀಲನೆ ಮಾಡಿದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಸಾಮಾನ್ಯವಾಗಿ ನ್ಯಾಯಾಂಗ ಕ್ರಿಯಾಶೀಲತೆ, ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ. ಅಂದ್ರೆ ತನ್ನಿಂತಾನೆ ತಾನು ಎತ್ಕೊಂಡು ಎಲ್ಲ ವಿಚಾರಗಳನ್ನ ಹಸ್ತಕ್ಷೇಪ ಮಾಡಿ ಮಾಡುವಂತ ವಿಷಯ. ಸೊ ಇದು ಮೊದಲನೇ ಪಾರ್ಟ್. ಆದ್ರೆ ಇನ್ನು ಎರಡನೇ ಪಾರ್ಟ್ ನೋಡಿ, ಇದನ್ನು ಸೂಪರ್ ಶಾಸಕಾಂಗ ಅಂತ ಯಾಕೆ ಕರಿಬೇಕು? ಇದೇ ಕಾರಣದಿಂದ. ಅಂದ್ರೆ ಇತ್ತೀಚಿನ ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ಶಾಸಕಾಂಗ ಮಾಡದೇ ಇರುವ ಕೆಲವು ಕಾಯ್ದೆಗಳನ್ನ ನ್ಯಾಯಾಂಗ ಏನ್ ಮಾಡುತ್ತೆ, ಎತ್ಕೊಂಡು ಹೀಗೆ ಮಾಡಿ ಅಥವಾ ಈ ತರ ನಿರ್ದೇಶನ ಮಾಡಿ, ನಿರ್ದೇಶನದ ಮಾರ್ಗದರ್ಶಿ ಸೂತ್ರಗಳನ್ನು ಈ ರೀತಿ ಇಡಿ ಅಂತ ಹೇಳಿ ಶಾಸಕಾಂಗಗಳಿಗೆ ಅಥವಾ ಕಾರ್ಯಾಂಗಗಳಿಗೆ ನೀಡುವ ಅಧಿಕಾರ ಅಥವಾ ಮಾಡುವಂತ ಒಂದು ಕಾರ್ಯಪ್ರವೃತ್ತಿ, ಅದರ ಒಂದು ಆಧಾರದ ಮೇಲೆ ಶಾಸಕಾಂಗ ಮೂಲತಃ ಮಾಡುವಂತ ಕೆಲಸ ಅಥವಾ ಕಾರ್ಯಾಂಗ ಮಾಡುವಂತ ಕೆಲಸವನ್ನ ನ್ಯಾಯಾಂಗ ಮಾಡ್ತಾ ಇದೆಯೇ ಅನ್ನುವಂತ ಒಂದು ಸಂಶಯ ಅಥವಾ ಒಂದು ವಿಚಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಚರ್ಚೆ ನಡೀತಾ ಇದೆ. ಹೀಗಾಗಿ ಏನು ಸುಪ್ರೀಂ ಕೋರ್ಟ್ ಹಾಗೆ ಒಂದು ಏನು ಸೂಪರ್ ಶಾಸಕಾಂಗ ಆಗಬಹುದಾ ಹೇಳುವಂತ ವಿಷಯ ಬಂದಿದೆ. ನಿಜವಾಗ್ಲೂ ಅದು ಏನಲ್ಲ, ಸೂಪರ್ ಶಾಸಕಾಂಗ ಅಲ್ಲ. ಆದ್ರೆ ಅದರ ಕಾರ್ಯಪ್ರವೃತ್ತಿ ನೋಡಿದ್ರೆ ಆ ತರ ಅನ್ಸುತ್ತೆ. ಹಾಗಾಗಿ ಈ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ರೀತಿಯ ಒಂದು ಘಟನೆಗಳು ಸಂಭವಿಸಲು ಏನ್ ಕಾರಣ ಅಂತಂದ್ರೆ, ಇನ್ನೂ ಸಂವಿಧಾನ ಏನಾಗ್ತಾ ಇದೆ, ಅನೇಕ ವಿಚಾರಗಳಲ್ಲಿ, ಮಗ್ಗಲುಗಳಲ್ಲಿ, ಆಯಾಮಗಳಲ್ಲಿ ಏನು ಅರ್ಥ ವಿವರಣೆ ಆಗ್ತಾ ಇದೆ.
ಒಂದಾದರೆ, ಇನ್ನೊಂದು ಶೀಘ್ರ ರೂಪದಲ್ಲಿ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳು, ಮಾರ್ಪಾಟುಗಳು, ಬದಲಾವಣೆಗಳು ಆಗ್ತಾ ಇವೆ. ಸೊ ಈ ಎರಡೂ ದೃಷ್ಟಿಕೋನದಿಂದ ನೋಡಿದಾಗ ನ್ಯಾಯಾಂಗ ಈ ರೀತಿಯ ಹಸ್ತಕ್ಷೇಪ ಮಾಡುವುದು ತಪ್ಪಲ್ಲ ಅಂತ ಹೇಳುವಂಥ ಅಂಶ ಗೊತ್ತಾಗ್ತಾ ಇದೆ. ಅದು ಶ್ಲಾಘನೀಯ ಅಂಶ ಆಗುವಂಥದ್ದು. ಇದನ್ನು ತಾವು ಸ್ವಲ್ಪ ಉಪಸಂಹಾರದಲ್ಲಿ ತಗೊಳ್ಬೋದು. ಏನಂತೇಳಿ, ನ್ಯಾಯಾಂಗ ಕ್ರಿಯಾಶೀಲತೆ ಮತ್ತು ಸುಪ್ರೀಂ ಕೋರ್ಟಿನ ಸಂವಿಧಾನ ರಕ್ಷಣೆ ಕಾರ್ಯ ಶ್ಲಾಘನೀಯವಾದದ್ದು ಅನ್ನೋದನ್ನು ಹೇಳ್ಬೋದು. ತೊಂದರೆ ಇಲ್ಲ. ಅಂದರೆ ಈ ಕೆಲಸವನ್ನು ನಾವು ನ್ಯಾಯಾಂಗದ್ದು ತಪ್ಪು ಅಂತ ಹೇಳುವಾಗಿಲ್ಲ. ಅದು ಅನಿವಾರ್ಯ ರೂಪದಲ್ಲಿ ಬರ್ತಾ ಇದೆ. ಅಂದರೆ ಮಹತ್ವದ ವಿಷಯದಲ್ಲಿ ಗೊಂದಲ ಮತ್ತು ಅಸ್ಪಷ್ಟತೆಗಳು ಇದ್ದಾಗ ನ್ಯಾಯಾಂಗ ಹಸ್ತಕ್ಷೇಪ ಅನಿವಾರ್ಯ ಅಂತ ಹೇಳ್ಬೋದು. ಉದಾಹರಣೆಗೆ ನಾನು ಒಂದು ಇಲ್ಲಿ ಕೊಟ್ಟಿದ್ದೀನಿ. 356 ಅಡಿಯಲ್ಲಿ ರಾಜ್ಯಪಾಲರು ಮತ್ತು ಶಾಸನಸಭೆಗಳ ಸಭಾಪತಿಗಳ ಕಾರ್ಯವ್ಯಾಪ್ತಿ. ಇಲ್ಲಿ ಸಂವಿಧಾನದಲ್ಲಿ ಹೇಳಲ್ಪಟ್ಟರೂ ಸಹಿತ ಏನಾಗಿದೆ ಅಂತಂದ್ರೆ ಅದರ ಬಗ್ಗೆ ಇರುವಂತಹ ಸ್ಪಷ್ಟತೆ ಸರಿಯಾಗಿಲ್ಲ, ಗೊಂದಲಗಳು ಸಾಕಷ್ಟಿದೆ. ಇದನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಕೇಳಿದಾಗ ಇದು ಯಾವುದು ಬೊಮ್ಮಾಯಿ ಮೊಕದ್ದಮೆಯಲ್ಲಿ ಅದು ಈ ರೀತಿಯ ಮಾರ್ಗದರ್ಶಿ ಸೂತ್ರಗಳನ್ನು ಮಾಡಬೇಕು ಅಂತೇಳಿ ಹೇಳ್ತು, ಅಥವಾ ಈ ರೀತಿಯಾಗಿ ಮಾಡ್ಬೇಕಂತೇಳಿ. ಇದೇನು ಪುನಃ ಸುಪ್ರೀಂ ಕೋರ್ಟ್ ತನ್ನ ಹಸ್ತಕ್ಷೇಪದಿಂದ ಸರಿಪಡಿಸಿದಂಥ ಒಂದು ಗೊಂದಲ. ಈ ರೀತಿಯ ಗೊಂದಲಗಳು ಏನಾದರೂ ಅಸ್ಪಷ್ಟತೆಗಳು ಸುಪ್ರೀಂ ಕೋರ್ಟ್ನಿಂದ ಪರಿಹಾರ ಆಗ್ತಾ ಇದೆ ಹೇಳೋದನ್ನು ನಾವಿಲ್ಲಿ ಗಮನಿಸಬೇಕು. ಅಂತ ಹಸ್ತಕ್ಷೇಪ ಅನಿವಾರ್ಯ ಅಂತ ಹೇಳು ತಾವು ಹೇಳ್ಬೋದು. ಹೀಗೆ ತಮ್ಮ ಉತ್ತರವನ್ನ ಈ ರೀತಿಯಾಗಿ ತಗೊಳ್ಬಹುದು. ಇತರೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.